ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಸೊ ನಾನು ಇವತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಏನು ಸ್ಪೆಷಲ್ಪ ಅಂತಂದರೆ ಇವತ್ತು ಪ್ರಶಾಂತ್ ನನ್ನ ಬರ್ಡೇ ಅದ. ಸೊ ಹೀಗಾಗಿ ಜಸ್ಟ್ ಸಚಿನ್ ಅವರು ಲಾಗೌಟ್ ಆದರು. ಇವಾಗ ಹೋಗಿ ಕೇಕ್ ತೊಗೊಂಬರ್ಬೇಕು. ಸೊ ಕೇಕ್ ತೊಗೊಂಡು ಅವ್ರಿಗೆ ನಾವು ಹೋಗೋದು ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಹೋಗಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಸೊ ನಾ ಈಗೇನು ಡ್ರೆಸ್ ಹಾಕ್ಕೊಂಡಿನಿಲ್ಲ, ಇದು ನನ್ನ ಬರ್ಡೇಗೆ ಶಿಲ್ಪ ಗಿಫ್ಟ್ ಕೊಟ್ಟಿದ್ದು. ಸೊ ಅವಾಗ ನಾ ವಿಡಿಯೋ ಒಳಗೆ ತೋರಿಸಿರ್ಲಿಲ್ಲ. ಸೊ ಥ್ಯಾಂಕ್ ಯು ಶಿಲ್ಪ. ಆಮೇಲೆ ಬರ್ರಿ ಈಗ ಹೊರಗೆ ಬಂದೀವಿ, ಹೋಗಿ ಕೇಕ್ ತೊಗೊಂಡು ಡೈರೆಕ್ಟಾಗಿ ಅನು ಅವ್ರ ಮನೆಗೆ ಹೋಗೋಣ ಅಂತ. ಹೋಗಿ ಅವ್ರಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿ ಮತ್ತೇನಾಗ್ತೈತಿ ನಾ ಶೇರ್ ಮಾಡ್ತೇನೆ. ಅಣ್ಣವ್ರ ಮನೆಗೆ ಹೋಗ್ಬೇಕಂದ್ರೆ ಒಂದು ಮಿಡಲಲ್ಲಿ ಬ್ರಿಡ್ಜ್ ಇದೆ ಗೈಸ್, ನಾನು ತೋರಿಸ್ತೀನಿ. ಸೊ ಈ ಕಡೆ ಇದೆ ನೋಡಿ. ಈ ಬ್ರಿಡ್ಜ್ ದಾಟ್ಕೊಂಡ್ಬಿಟ್ಟು ನಾವು ಅವ್ರ ಮನೆಗೆ ಹೋಗ್ಬೇಕು. ಎಷ್ಟು ದೊಡ್ಡ ಬ್ರಿಡ್ಜ್ ಅಲ್ವಾ. ಈ ಕಡೆ ಒಂದು ಸಪ್ರೇಟ್ ರೋಡ್ ಬೇರೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಕಡೆ ಇದೆ ಪಾತ್ ಬಂದ್ಬಿಟ್ಟು, ಬಟ್ ಈ ಕಡೆ ಹೊಸದು ಮಾಡ್ತಾ ಇದ್ದಾರೆ. ಗಿಡಗಳೆಲ್ಲ ಹಾಕಿದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಸೊ ನಮ್ಮ ಬರ್ಡೇ ಬಾಯ್. ಎಸ್, ನಾನೇ ಬರ್ಡೇ ಬಾಯ್. ಸರ್ಪ್ರೈಸ್. ಚಕ್ಲು ನೀನಾ ಚಕ್ಲು. ಚಕ್ಲ ನೀನೇನು ಚಕ್ಲ ಅನ್ನಿ ದುಪ್ಪಾಡ ಮಾಡಕ್ಕೆ ನಾವು ಇನ್ನು ಸರಿ. ಚಕ್ಲೆ ಏಯ್ ಚಕ್ಲ, ಚಾ ಕುಡಿತೇನು ಓಯ್ ಒಳ್ಳೆ ಖುಷಿ ಬಂದಪ್ಪ ನಾನು. ನೋಡ್ರಪ್ಪ, ಅವ್ರ ಅಣ್ಣನ ಬರ್ಡೇ ಫುಲ್ ಖುಷಿಲೇ ಮಾಡಕ್ ಹತ್ಬಿಟ್ಟಾರ. ನಾನು ಏನ್ ಹಿಂಗ್ ಮಾಡಿಲ್ಲ, ನೀವು ಎದಕ್ ಸುಳ್ಳು ಹೇಳ್ತೀರಿ? ನೀರ್ ಬಾಟಲ್ ತರ ಮಾಡ್ಸಂದ ಕೇಕ್. ನೀರು ಬಾಟಲ್ ನೀರು
ತಿನಿಸ್ ನೀ ಏನು ಒಂದ್ಸರಿ ನೋಡಕ್ ಎಲ್ಲೂ ನಿಂಗೆ ಅಂದ್ರೆ ಎಲ್ಲೂ ನಿಂಗೆ ಸೊ ಜಸ್ಟ್ ಬಂದ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಇವಾಗ ಪ್ರಶಾಂತ ನನ್ನ ಬರ್ಡೇಗೋಸ್ಕರ ಇಲ್ಲೇ ಸಮೀಪ ನಿಯರ್ ಒಂದು ಕೆಫೆ ನೋಡಿದಾರ. ಸೊ ಹಿಂಗಾಗಿ ಎಲ್ಲರೂ ಇಲ್ಲೇ ಹೋಗಿ ಊಟಾರ ಏನಾರ ಸ್ನ್ಯಾಕ್ಸ್ ಎಲ್ಲ ಚಲೋ ಇದ್ರೆ ಟ್ರೈ ಮಾಡಿ ಬರೋಣ ಅಂತಂದು ಹೊಂಟಿವಿ. ಸೊ ಬರ್ರಿ ಇವತ್ತಿನ ಡೇ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇವಂತ. ಸಾಕಾರ ಮತ್ತು ಪಾರ್ಟಿ ಕೊಡ್ಸೋಣಲ್ಪ. ಎಸ್ ಪಾರ್ಟಿಗೆ ಈಗ ಯಾವ ಪಾರ್ಟಿ ಕೊಡ್ಸೋದು? ಯಾವ ಪಾರ್ಟಿ ಬೇಕು ಹೇಳಿ ನಿಮ್ಗೆ? ನಾವು ವೆಜಿಟೇರಿಯನ್ ಪಾರ್ಟಿ ನಮ್ಮದು. ವೆಜಿಟೇರಿಯನ್ ಒಂದು ನೋಡಿ ಇಲ್ಲೇ ಯಾವುದೋ ಹೋಟೆಲ್ ಏನೋ ಬೆಂಗಳೂರು ಹೌಸ್ ರೆಸ್ಟೋರೆಂಟ್ ಬೆಂಗಳೂರು ಬರ್ರಿ ಅಲ್ಲಿ ಹೋಗಿ ಇರ್ತೈತಿ ವೆಜ್ ನಾನ್ ವೆಜ್ ಎರಡು. ಯಾವ ಶ್ರಾವಣ ಮುಗಿತಕ ಇನ್ನ ನಮ್ದೇನು ನಡೆಯುದಿಲ್ಲ. ವೆಜ್ಜೇ ತಗೊಂಡ್ ಬರ್ರಿ. ಮತ್ ಲಡ್ಡುಗೆ ಏನ್ ತಿನ್ಸವಪ್ಪ ನೀ? ಲಡ್ಡು ಡಿನ್ನರ್ ಆಯ್ತು. ರಾಗಿ ಅಂಬ್ಲಿ. ಚಕ್ಲೆ ಆ್ಯಂಡ್ ಫ್ಯಾಮಿಲಿ ರೆಡಿ ಆಗಿದೆ. ಲಡ್ಡು ಜೊತೆ ಗಿಡ್ಡು. ಲಡ್ಡು ಜೊತೆ ಗಿಡ್ಡು. ನಾವೆಲ್ಲಿ ಹೊಂಟಪ್ಪ ಈಗ? ಪಾರ್ಟಿ ಎಲ್ಲಿ ಕೊಡ್ತಾವ? ನಿಮ್ಮ ಅಪ್ಪನ ಪಾರ್ಟಿ ಎಲ್ಲಿ ಕೊಡ್ತಾವ? ಸೊ ಜಸ್ಟ್ ಹೋಟೆಲ್ ರೀಚ್ ಆದ್ವಿ. ಹೋಟೆಲ್ ನೇಮ್ ಬಂದುಬಿಟ್ಟು ಬೆಂಗಳೂರು ಹೌಸ್ ಅಂಥೇಳಿ. ಸೊ ನೈಟ್ ಸ್ವಲ್ಪ ಲೈಟ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸ್ವಲ್ಪ ಗೋವಾ ವೈಬ್ಸ್ ಬರಾಕತ್ತೈತೆ ಆ್ಯಕ್ಚುಲಿ. ಹೊರಗೆ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಇದು ಹೊರಗಡೆ ಸಿಟ್ಔಟ್ ಏರಿಯಾ ಮಾಡಿದರು ಸ್ವಲ್ಪ. ಆಮೇಲೆ ಇದು ಒಳಗಿಂದ ಏರಿಯಾ. ಇದನ್ನು ಬಿಟ್ಟರೆ ಅದೇನು ನಿಮಗೆ ಗ್ಲಾಸ್ ಕಾಣತ್ತಿಲ್ಲ. ಸೊ ಅಲ್ಲಿ ಹೊರಗೆ ಒಂಥರ ಓಪನ್ ಸ್ಪೇಸ್ ಟೈಪ್ ಮಾಡಿದರು. ಲೈಕ್ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಆಮೇಲೆ ಪ್ರೋಗ್ರಾಮ್ಸ್ ಮಾಡೋಕ್ಕೆಲ್ಲ ಮಾಡಿದರು. ಸೊ ಎಲ್ಲ ಒಂದು ರೇಂಜಿಗೆ ಓಕೆ ಚಲೋ ಇತ್ತು. ಡೆಕೋರೇಷನ್ಸ್ ಆಮೇಲೆ ಲೈಟಿಂಗ್ಸ್ ಆಮೇಲೆ ಬಾಜು ಏನು ಸ್ಪೇಸ್ ಐತನಲ್ಲ ಅಲ್ಲೆಲ್ಲ ಪ್ರೋಗ್ರಾಮ್ ಮಾಡೋಕ್ಕೆಲ್ಲ ಇತ್ತು. ಒಂದ್ಸರಿ ಬರ್ಬೋದು, ವಿಸಿಟ್ ಮಾಡ್ಬೋದು. ಸೊ ಇದು ಔಟ್ಸೈಡ್ ಓಪನ್ ಏರಿಯಾ ಅಂತ ಏನು ಹೇಳಿದ್ನಲ್ಲ, ಸೊ ಇದು ಹೊರಗೆ ಪೂರ್ತಿ ಓಪನ್ ಐತಿ. ಸೊ ಇಲ್ಲಿನೂ ಚಲೋ ಇತ್ತು ಬರ್ಡೇ ಪಾರ್ಟೀಸ್ ಎಲ್ಲ ಮಾಡೋಕ್ಕೆ, ಆಮೇಲೆ ನಾರ್ಮಲಾಗಿ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ, ಸ್ಮಾಲ್ ಫಂಕ್ಷನ್ಸ್ ಮಾಡೋಕ್ಕೆಲ್ಲ ಚಲೋ ಇತ್ತು. ಇದು ಗಾಳಿ ಅದು ಇತ್ತಲ್ಲ, ಸೊ ಹಿಂಗಾಗಿ ಆರಾಮಾಗಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂಥೇಳಿ. ಸೊ ನಾವು ಇಲ್ಲಿ ಗಾಳಿ ಜಾಸ್ತಿ ಐತಿ, ಆಮೇಲೆ ಇವ ಲಡ್ಡು ಬೋಯ್ದಲ್ಲ, ಹಿಂಗಾಗಿ ನಾವು ಒಳಗೆ ಕುಂತೀವಿ.
ಪಾರ್ಟಿ ಹೆಂಗದು ಪಾರ್ಟಿ ಏನೋ ಮಿಸ್ಸಿಂಗ್ ಆಯ್ತು. ಮಿಸ್ಸಿಂಗ್ ಅಂದ್ರೆ ನಾ ಶ್ರಾವಣದಾಗ ನಾನ್ ವೆಜ್ ತಿನ್ನಲಿರುತ್ತೆ ಫೀಲ್ ಮಾಡ್ಕೊಂತಾರ. ಓಕೆ ಹಾ ಹೌದು, ನೀವೊಂದ್ ಬೇರೆ ನಾವೊಂದ್ ಬೇರೆ ಅಂತ ಎಲ್ಲ ಕಡೆ ಎಲ್ಲ ಸೇಮ್ 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 ಅಲ್ರಿ ಸಾಟರ್ಡೆ ಎಂಡ್ ಅಂದ್ರೆ ಸಾಟರ್ಡೆ ನೈಟ್ ಮಾಡ್ಬೋದಲ್ಲ. ಹಾ ಸ್ಯಾಟರ್ಡೆ ನೋಡೋಣ. ಸಾಟರ್ಡೆ ತಿನ್ನಂಗಿಲ್ಪ ನಾವ, ರವಿವಾರ ಹನುಮಪ್ಪನ ವಾರ ಇರ್ಲಿ. ಆದ್ರೂ ಭಾಳ ದಿನ ಆದ್ಮೇಲೆ ಎಲ್ಲರೂ ಕೂಡ್ಸಿ ತಿರುಗಾಡಿವಿ. ಕಾರ್ ತಗೊಂಡಿಲ್ಲೇ ಮನೆಯಿಂದ 1.5 ಕಿಲೋಮೀಟರ್ ಇತ್ತು. ಎಕ್ಸಾಕ್ಟ್ಲಿ 1.5 ಕಿಲೋಮೀಟರ್ ಇತ್ತು. ಓಕೆ, ಹೋಟೆಲ್ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಊಟ ಓಕೆ, ಅಷ್ಟೇನು ಬ್ಯಾಡ್ ಇರಲಿಲ್ಲ, ಅಷ್ಟೇನು ವಾವ್ ಅನ್ನೋರಿಲ್ಲ. ಹೌದು, ಚಲೋ ಇತ್ತು, ಸರ್ವಿಸ್ ಚಲೋ ಇತ್ತು ಪಾಪ. ಸರ್ವಿಸ್ ಚಲೋ ಇತ್ತು, ಬಟ್ ಒಂದ್ ಸ್ವಲ್ಪ ಬಿರಿಯಾನಿ ಒಂದಿಟ್ಟು ಪಕ್ಕಾ ಮಾಡಿಲ್ಲಾಗಿದ್ದ. ಹಾ ಅದ ಊಟ ಓಕೆ ಇತ್ತು. ನಿಮಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. 40 42 ನಡೆದವಲ್ಲ, 42 ಆಸ್ಪಾಸ್ನಾಗ ಇದೆ. ಅಲ್ಲಿ ಗಡ್ಡ ನೋಡಿ ಗೊತ್ತಾಗಲ್ಲ ನಿಮ್ಗೆ ಬೆಳಗ್ಗೆ. ಕರೆಕ್ಟ್ 42 ನಡೆದವ. ಎಷ್ಟು ಕೇಕ್ ಕಟ್ ಮಾಡಿದ್ವಿ ಮತ್ತೆ ಇವತ್ತು 3 ಅದಲ್ಲ. 3 ಕೊರಿ ಆಗೈತ್ಲೆ ಯಾಕೋ. ಕೊರೆ ಆಗೈತಿ ಇರಪ್ಪ, 3 ಕರಗಡೆ ಆಗೈತಿ. 3 ಕಡೆ ಆಗೈತಿ. ಸೊ ಖುಷಿ ಆಯ್ತು ನೀವು ಬಂದಿದ್ದ. ನಾವು ಬ್ರಿಡ್ಜ್ ದಾಟಿ ಬಂದಿವಿ ಹೇಳಿ ನಿಮ್ಮ ಮನೆಗೆ. ಬ್ರಿಡ್ಜ್ ದಾಟಿ ಅಷ್ಟು ದೂರ ಬಾಳ್ ಕೆಟ್ಟ ಗುದ್ದಾಡಿ ಬಂದಾರ ಇವ್ರ. ಬ್ರಿಡ್ಜ್ನಾಗ ಹತ್ತೋದೇನ ಇಳಿದೇನ. ಹೌದು, ಬಾಳ ತ್ರಾಸ್ ತಗೊಂಡ್ ಬಂದಾರ. ಅದಕ್ಕೆ ಖುಷಿ ಆಯ್ತು ನಮಗೂ. ಎಲ್ಲ ಚಲೋ ಅನಿಸ್ತು, ಚಂದ ಅನಿಸ್ತು. ಚಂದ ಅನಿಸ್ತ. ಹುಟ್ಟಹಬ್ಬ ಈ ಸರಿ ನಂದು ಹ್ಯಾಪಿ ಬರ್ತಡೇ ಚಲೋ ಆಯ್ತು. ಹ್ಯಾಪಿ ಹುಟ್ಟದಬ್ಬ. ಹ್ಯಾಪಿ ಬರ್ತಡೇ ಭಾಳ ಚಲೋ ಆಯ್ತು. ಸೊ ಇಲ್ಲೇ ಬೆಂಗಳೂರು ಹೌಸ್ ಹೋಗಿ ಬಂದ್ವಿ. ಅಷ್ಟೇನು ಗ್ರೇಟ್ ಅಂತಲೂ ಹೇಳಂಗಿಲ್ಲ, ಅಷ್ಟೇನು ಲೋ ಅಂತೂ ಹೇಳಂಗಿಲ್ಲ, ಎವ್ರೇಜ್ ಓಕೆ ಇತ್ತು ಫುಡ್ ಎಲ್ಲ. ಸೊ ನಮಗೆ ಓಕೆ ಅಂದ್ರೆ ಒಂದ್ಸರಿ ಟ್ರೈ ಮಾಡ್ಬೋದು ಹಂಗಿತ್ತು. ಸೊ ನನ್ನ ವಿಡಿಯೋಸಿಗೆ ಎಲ್ಲ ಲೈಕ್ ಚಲೋ ಕಮೆಂಟ್ಸ್, ಆಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಗಾಕತೈತಿ. ಸೊ ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾರ ನಿಮಗೆ ಲೈಕ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.